ಸಿಎಂ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಪಿಲ್ಲ. ನವೆಂಬರ್ ಬಳಿಕ ಸಿಎಂ ಆಗಿರುವ ಬಗ್ಗೆ ಸಿಎಂಗೆ ವಿಶ್ವಾಸವಿಲ್ಲ. ಸಿದ್ದರಾಮಯ್ಯ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಈ ಮೊದಲು 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ರು, ಈಗ ಹೈಕಮಾಂಡ್ ಸೂಚಿಸಿದ್ರೆ 5 ವರ್ಷ ಇರ್ತೀನಿ ಅಂತಾರೆ. ಮುಖ್ಯಮಂತ್ರಿ ಇದ್ದರೇನು ಬಿದ್ದರೇನು ಅಂತ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ, ನಾವ್ಯಾರು ಅದ್ರ ಬಗ್ಗೆ ಮಾತನಾಡೋದಕ್ಕೆ? ಇನ್ನೊಂದು ಕಡೆ ಡಿಕೆ ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ರು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. ನಿನ್ನೆ ದಿನ ಏನು ಹೇಳಿದ್ದಾರೆ, ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ 5 ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾರೆ ಜನರು ನಂಗೆ 5 ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ. ನವಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಆಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದರೆ, ಶಾಸಕರೇ ಇವತ್ತು ಬೇರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ, ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ರೈತರು ಬಡವರ ಬಗ್ಗೆ ಇವತ್ತು ನಿರ್ಲಕ್ಷ್ಯ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಸಿದ್ದರಾಮಯ್ಯ ಅವರೇ ನಾನೇ 5 ವರ್ಷ ಸಿಎಂ ಅಂತಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಧಿಕಾರ ದಾಹ ಹೆಚ್ಚಾಗಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಡಿಸಿಎಂ ಸಿಎಂ ಮಗ ಒಂದೊಂದು ಮಾತಾಡ್ತಾರೆ. ಜನರ ಮೇಲೆ ಕಾಳಜಿ ವಹಿಸೋದು ಬಿಟ್ಟು ಅಧಿಕಾರ ದಾಹ ಹೆಚ್ಚಾಗಿದೆ. ರಾಜಕಾರಣಿ ಅಂದ್ರೆ ಅಸಹ್ಯ ಪಡುವ ರೀತಿ ಆಗಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರದ ದಾಹ ಗುಂಪುಗಾರಿಕೆ ಆಗ್ತಾನೇ ಇದೆ. ಸೊ ನಾವೇನು ಅವ್ರಿಗೆ ಬಿಟ್ಟಿರೋದು ಆ ಗುಂಪುಗಾರಿಕೆ. ಆದರೆ ಪರಮೇಶ್ವರ್ ಅವರೇ ಹೇಳಿದ್ದಾರೆ ಹೇಳಿಕೆಯನ್ನು, ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಗೊತ್ತಿದ್ದೂ ಈ ರೀತಿ ಗುಂಪುಗಾರಿಕೆಯಲ್ಲಿ ಆಗ್ತಿರೋಂಥದ್ದು. ಅಧಿಕಾರ ಜನರು ಏನು ಕಾಳಜಿಯನ್ನು ಬಿಟ್ಟು, ಜನರು ಬಗ್ಗೆ ಕಾಳಜಿಯನ್ನು ವಹಿಸೋದು ಬಿಟ್ಟು, ಜನರ ಬಗ್ಗೆ ಗಮನ ವಹಿಸೋದು ಬಿಟ್ಟು ಎಲ್ಲರಿಗೂ ಕುರ್ಚಿ ಅಧಿಕಾರ ಇನ್ನು ಹೆಚ್ಚು, ಮಂತ್ರಿಯಿಂದ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಈ ರೀತಿ ಅಧಿಕಾರದ ದಾಹ ಜನರನ್ನು ಇವತ್ತು ಬಲಿಪಶುವಾಗಿ ಮಾಡಿ, ಜನರು ಎಲ್ಲ ರೀತಿ ಸಮಸ್ಯೆ ಎದುರಿಸೋ ರೀತಿಯಲ್ಲಿ ಮಾಡಿ, ಜನರ ಸಂಕಷ್ಟಕ್ಕೆ ಸಿಲುಕಿಸಿ ಇವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಿರೋಂಥದ್ದು ಪದೇ ಪದೇ ನಿಜಕ್ಕೂ ನಾಡಿನ ಜನತೆ ಅಸಹ್ಯ ಪಡೋ ರೀತಿಯಲ್ಲಿ ಒಂದು ರಾಜಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.